ಆರಿ ವರ್ಕ್ನ ಯಾರು ಹೊಸದಾಗಿ ಕಲಿತಾ ಇದ್ದಾರೆ, ಹೀಗೆ ಶುರು ಮಾಡ್ತಾ ಇದ್ದಾರೆ, ಬಿಗಿನರ್ ಆಗಿದ್ದಾರೆ, ಅವ್ರಿಗೋಸ್ಕರ ಈ ಮೆಟೀರಿಯಲ್ ಡೀಟೇಲ್ನ ಕೊಟ್ಟಿದ್ದೀನಿ ನಾನು. ಮತ್ತು ತುಂಬ ಜನ ಆನ್ಲೈನ್ ಕ್ಲಾಸಸ್ ತೊಗೊಳ್ಳಿ ಅಂತಿದ್ರು, ಅವ್ರಿಗೋಸ್ಕರ ಆರಿ ವರ್ಕ್ನ ಕ್ಲಾಸಸ್ನ ನಾನು ಯೂಟ್ಯೂಬಲ್ಲೇ ತೊಗೊಳ್ತಾ ಇದ್ದೀನಿ ಫ್ರೀಯಾಗಿ. ತಪ್ಪದೆ ಎಲ್ಲ ವೀಡಿಯೋನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫಸ್ಟ್ ಅಂದರೆ ಬೇಸಿಕ್ ಲೆವೆಲ್ಗೆ ಬೇಕಾಗಿರೋ ಮೆಟೀರಿಯಲ್ಸ್ ಅಷ್ಟೇ ಇದೆ. ಇದು ಅಡ್ವಾನ್ಸ್ ಲೆವೆಲಲ್ಲಿ ಮತ್ತಷ್ಟು ಇದ್ದಾವೆ, ಅದನ್ನು ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಾ ನಾನು ಹೇಳ್ತೀನಿ. ಇಲ್ಲಿ ಏನು ಮೆಟೀರಿಯಲ್ ಇದ್ದಾವಲ್ಲ ಇದೆಲ್ಲ ನಿಮ್ಮ ಹತ್ರ ಇತ್ತು ಅಂದರೆ ಡಿಸೈನರ್ಸ್ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಆರಿ ವರ್ಕ್ಗೆ ಬಿಗಿನಿಂಗ್ ಸ್ಟೇಜಲ್ಲಿ ಬೇಕಾಗಿರುವ ಮೆಟೀರಿಯಲ್ಸ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ನಾವು ಆರಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಡೆ ಏನೇನು ಇರಬೇಕು ಬೇಸಿಕ್ಕಾಗಿ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಜರ್ದೋಸಿ ಇದೆ, ಬೀಡ್ಸ್ ಎಲ್ಲ ಇದೆ, ಇದೆಲ್ಲ ಒಂದೊಂದೇ ಟೋಟಲಾಗಿ ನೋಡೋಣ ನಿಧಾನವಾಗಿ. ಇದನ್ನೆಲ್ಲ ಸೈಡ್ ಇಟ್ಟು ಸ್ಟಾರ್ಟಿಂಗಿಂದ ಶುರು ಮಾಡೋಣ. ಮೊದಲಿಗೆ ನಮಗೆ ಬೇಕಾಗಿರೋದು ರಿಂಗ್ಸ್. ಇಲ್ಲಿ ನೋಡ್ಬೋದು ಇದು ಫುಲ್ ಬೀಡ್ಸ್ ಇದ್ದಾವೆ, ಇದೆಲ್ಲ ಬೀಡ್, ಇದೆಲ್ಲ ಸ್ಟೋನ್ಸ್ ಇದ್ದಾವೆ. ಮೊದಲಿಗೆ ನಮಗೆ ಬೇಕಾಗಿರೋದು ರಿಂಗು. ಈ ರಿಂಗ್ ಬಂದು 18 ಇಂಚ್ ಇದೆ ರಿಂಗ್. ಇದು 18 ಇಂಚ್ ರಿಂಗ್. ಈ ರಿಂಗ್ ಬಂದು 18 ಇಂಚ್ ಇದೆ. ಇಲ್ಲಿ ನೋಡ್ಬೋದು, ಈ ಥರ ಇಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. 18 ಇಂಚ್ ರಿಂಗ್ ಇದು. ಸೊ ದೊಡ್ಡ ರಿಂಗು. ಇದರಲ್ಲಿ ನೀವು ಆರಾಮಾಗಿ ಬ್ಲೌಸ್ ಡಿಸೈನ್ ಮಾಡ್ಬೋದು, ಅಥವಾ ಕುರ್ತಿ ನೆಕ್ ಎಲ್ಲ ಡಿಸೈನ್ ಮಾಡ್ಬೋದು, ಸ್ಲೀವ್ ಎಲ್ಲ ಡಿಸೈನ್ ಮಾಡ್ಬೋದು. ಇದನ್ನು ಸಮ್ ಅರೌಂಡ್ 38 ಸೈಜಿಂದ ಗಂಟ ಸ್ಲೀವ್ ಡಿಸೈನ್ನ ಮಾಡ್ಬೋದು, 40 ಗಂಟೆ ಮಾಡ್ಬೋದು. ತುಂಬ ದೊಡ್ಡದಿದ್ರೆ ಹೆವಿ ಮಾಡೋಕ್ಕಾಗಲ್ಲ, ಬಾರ್ಡರ್ ಥರ ಮಾಡ್ಬೋದು. ಇದು 18 ಇಂಚು. ಸೊ ಇದು ಕಂಪಲ್ಸರಿ ತೊಗೊಳ್ಳೇಬೇಕಾಗತ್ತೆ. ಅದಾದ ಕೂಡ ಇದು 12 ಇಂಚಿಂದಿದೆ ನೋಡ್ಬೋದು. 12 ಇಂಚು ಇದು ಚಿಕ್ಕದು. ಇದು ಯಾವಾಗಾದ್ರೂ ನಾವೇನಾದರೂ ಡಿಸೈನ್ನ ಅಂದರೆ 3D ವರ್ಕ್ ಎಲ್ಲ ಮಾಡ್ತಾಯಿದ್ರೆ ಅಂದರೆ ನಾವು ಇದನ್ನು ಯೂಸ್ ಮಾಡಲಿಕ್ಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಇದರಲ್ಲಿ ಇತ್ತು ಅಂದರೆ 3D ವರ್ಕ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಇದು ಸ್ಮಾಲ್ ಒನ್ನು. ಎಲ್ಲಾದರೂ ಚಿಕ್ಕ ಚಿಕ್ಕ ಬುಟಾಸ್ ಮಾಡೋದಿರುತ್ತೆ, ಆದರೆ ನಮ್ಗೆ ಜಾಗ ಸಾಕಾಗಲ್ಲ ಅಂದಾಗ ಚಿಕ್ಕದು ಮಾಡ್ಬೋದು. ಈ ಚಿಕ್ಕದು ಬಂದು 5.5 ಇಂಚಿಂದಿದೆ. ಇದು 5.5 ಇಂಚಿಂದು ಚಿಕ್ಕದು. ಸೊ ಈ 3 ರಿಂಗ್ ಬೇಕೇ ಬೇಕು. ಅದಾದ ಕೂಡ 18 ಇಂಚಿದೊಂದು ಸ್ಟ್ಯಾಂಡ್. ಈ 3 ರಿಂಗ್ ಆದ ಕೂಡ 18 ಇಂಚಿದೊಂದು ಸ್ಟ್ಯಾಂಡ್ ಬೇಕಾಗತ್ತೆ. ನಾವು ಸ್ಟ್ಯಾಂಡ್ ನಾನು ಕ್ಲೈಮ್ಯಾಕ್ಸಲ್ಲಿ ತೋರಿಸ್ತೀನಿ ಅದು ಹೇಗಿರುತ್ತೆ ಏನಿರುತ್ತೆ ಅಂತ. ಅದಾದ ಕೂಡ ಈಗ ರಿಂಗ್ ಆದ ಕೂಡಲೇ ನಮಗೆ ನೆಕ್ಸ್ಟ್ ಮೆಟೀರಿಯಲ್ ಬಗ್ಗೆ ಹೇಳ್ತೀನಿ. ಮೆಟೀರಿಯಲ್ ನೋಡ್ಬೋದು, ನಾರ್ಮಲಾಗಿ ಶುಗರ್ ಬೀಡ್. ಇದಕ್ಕೆ ಶುಗರ್ ಬೀಡ್ ಅಂತಾರೆ. ಇದನ್ನು ಶುಗರ್ ಬೀಡ್ ಅಂತಾರೆ. ನನ್ನ ಕೈಯಲ್ಲಿ ಹಾಕೊಂಡು ತೋರಿಸ್ತೀನಿ ನಿಮಗೆ ಗೊತ್ತು. ಇದು ಶುಗರ್ ಬೀಡ್. ಇಲ್ಲಿ ನೋಡ್ಬೋದು ಫುಲ್ಲು ಇದು ಶುಗರ್ ಬೀಡ್ ಅಂತಾರೆ. ಇದನ್ನು ನಾರ್ಮಲಾಗಿ ಆರಿ ವರ್ಕಲ್ಲಿ ಮೇಯ್ನಾಗಿ ಯೂಸ್ ಆಗೋದು ಶುಗರ್ ಬೀಡು, ಬೀಡ್ಸಲ್ಲಿ ಅಂತ ಅಂದ್ಕೊಳ್ಳೆ. ಇದಾದ ಕೂಡ ನೋಡ್ಬೋದು ಕಟ್ ಬೀಡ್. ಇದು ಕಟ್ ಬೀಡು ಸೆಕೆಂಡು. ಅದಾದ ಕೂಡ ಪರ್ಲ್ ಬೀಡ್ಸ್ ನೋಡಿ. ಇದರಲ್ಲಿ ಈ ಥರ ಗೋಲ್ಡ್ ಕಲರು ಬರುತ್ತೆ, ಪರ್ಲ್ ಕಲರ್. ನಾನು ಇಲ್ಲಿ ಪರ್ಲ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ 2 mm ಇಂದ ಹಿಡಿದು 11 mm ಗಂಟೆ 12 mm ಗಂಟೆ ಬೀಡ್ಸ್ ಬರುತ್ತೆ. ದೊಡ್ಡದು ಮಣಿ ಬಂತು ಅಂದರೆ ಅದು 12 mm ಇರುತ್ತೆ. ಸದ್ಯಕ್ಕೆ ಇದು ಬಂದು 3 mm ಇದೆ. ಇದು 3 mm. ಇದನ್ನು ನಾವು ಲೆಕ್ಕದಲ್ಲಿ ತೊಗೊಳ್ತೀವಿ. ಇದನ್ನು ಈ ಶುಗರ್ ಬೀಡನ್ನ ನಾರ್ಮಲ್ ಶುಗರ್ ಬೀಡ್ ಅಂತೀವಿ ನಾವು. ಆದರೆ ಈ ಥರ ಬೀಡ್ಸ್ ಆಗಲಿ ಈ ಥರದಿಂದ ಮಣಿಗಳು ಬಂತು ಅಂದರೆ ಇದಕ್ಕೆ ಬೀಡ್ಸ್ ಅಂತೀವಲ್ಲ, ಈ ಮಣಿಗಳಿಗೆ ಲೆಕ್ಕದಲ್ಲಿ ಬೈ ಮಾಡಬೇಕು ನಾವು. ಅಂದರೆ 2 mm ಇಂದ ಶುರು ಮಾಡಿಕೊಂಡು ನಾವು 12 mm ಗಂಟೆ ಬೈ ಮಾಡ್ಬೋದು. ಅದಾದ ಕೂಡ ಇಲ್ಲಿ ನೋಡ್ಬೋದು ಗೋಧಿ ಬೀಡ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಬೀಡಲ್ಲಿ ಕೂಡ ಈ ಥರ ಶೇಪಲ್ಲಿರುತ್ತೆ, ಇದಕ್ಕೆ ಗೋಧಿ ಬೀಡ್ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ, ಇದನ್ನು ಸೈಜಲ್ಲೇ ಬೈ ಮಾಡೋದು. ಒಂದು 12 ಲೈನ್ ಕೊಡ್ತಾರೆ ಒಂದು ಬಂಚ್ ಥರ ತೊಗೊಳ್ಬೇಕು. 12 ಲೈನ್ ಸಿಗುತ್ತೆ ಇದರಲ್ಲಿ. ಇದಾದ ಕೂಡಲೇ ಈ ನೆಕ್ಸ್ಟ್ ನೋಡ್ಬೋದು ಫಿಟ್ಟಿಂಗ್ ಸ್ಟೋನ್. ಇದೇ ಥರ ನೀವು ಇದರಲ್ಲಿ ವೆರೈಟೀಸ್ ಇದೆ. ಗೋಲ್ಡ್ ಇರುತ್ತೆ, ವೈಟ್ ಇರುತ್ತೆ, ಮತ್ತು ಕಾಪರ್ ಕಲರ್ ಕೂಡ ಇದು ಸಿಗುತ್ತೆ. ಸೊ ಇದಾದ ಕೂಡ ನೆಕ್ಸ್ಟ್ ಇದು ಫಿಟ್ಟಿಂಗ್ ಸ್ಟೋನ್ ಅಂತ ಹೇಳ್ತಾರೆ. ಇದು ಅಂದರೆ ಈ ಸ್ಟೋನ್ ಆಲ್ರೆಡಿ ಬ್ಯಾಕಲ್ಲೆಲ್ಲ ಇದಿರುತ್ತೆ, ನಾರ್ಮಲ್ ವೈಟೆಲ್ಲ ನೋಡಿ ಬ್ಯಾಕಲ್ಲೆಲ್ಲ ಡಿಸೈನ್ ಇರುತ್ತೆ. ಇದನ್ನೇನಿಲ್ಲ, ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೆ ಸಾಕು, ಇದು ಆಗೋಗುತ್ತೆ ಇದು. ಸೊ ಇದಾದ ಕೂಡ ನೆಕ್ಸ್ಟು ಇಲ್ಲಿ ನೋಡಿ ಸೀಕ್ವೆನ್ಸ್. ಈಗ ನೀವು ಆರಿ ವರ್ಕ್ ಕಲಿತಾ ಇದ್ದೀರಾ ಅಂದರೆ ಮೊದಲು ನೀವು ಏನು ಮಾಡಬೇಕು, ಚೈನ್ ಸ್ಟಿಚ್ ಕಲಿಬೇಕು. ಸೊ ಅದಕ್ಕೆ ಇಲ್ಲಿ ದಾರಗಳಿದೆ. ಸೊ ನಾನು ಮೊದಲು ಬೀಡ್ದಲ್ಲೇ ಹೇಳಿ ಆಮೇಲೆ ದಾರಕ್ಕೆ ಹೋಗೋಣ, ಓಕೆನಾ. ಇಲ್ಲಿ ನೋಡಿ ಇಲ್ಲಿ ಸೀಕ್ವೆನ್ಸ್ ಇದೆ. ಇದಾದ ಕೂಡ ಇಲ್ಲಿ ನೋಡ್ಬೋದು ಇದಕ್ಕೆ ಕುಂದನ್ ಸ್ಟೋನ್ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ ರೌಂಡ್ಗಲ್ಲೂ ಇದೆ, ಸ್ಕ್ವಯರಲ್ಲೂ ಇದೆ, ಆಮೇಲೆ ಈ ಥರ ತಿಲ್ಗಾ ಸ್ಟೇಪಲ್ಲೂ ಇದೆ. ಇದಕ್ಕೆ ತಿಲ್ಗಾ ಶೇಪ್ ಅಂತಂತಾರೆ, ನಂಗೆ ಅಷ್ಟೇ ಗೊತ್ತು. ಇದಕ್ಕೆ ಅಂದರೆ ಡ್ರಾಪ್ ಶೇಪಲ್ಲಿದೆ ನೋಡಿ. ಇದು ಲೀಫ್ ಶೇಪ್ ಅಥವಾ ಡ್ರಾಪ್ ಶೇಪಲ್ಲಿ ಇರುತ್ತೆ ಇದು. ಅದು ನೋಡ್ಬೋದು ಒಂದೇ ಕಲರಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವೇನಾದರೂ ವರ್ಕ್ ಮಾಡೋ ಒಂದೇ ಕಲರ್ದು ನೀವು ತೊಗೊಳ್ಬೋದು. ಇದರಲ್ಲಿ ವೆರೈಟಿ ಕಲರ್ಸ್ ಇದೆ. ಅದನ್ನು ನಾನು ನಿಮಗೆ ಇಲ್ಲಿ ಒಂದೇ ಕಲರ್ ನೋಡಿ, ರೌಂಡು ಇದೆ, ಸ್ಕ್ವಯರು ಇದೆ, ತಿಲ್ಗಾ ಶೇಪಲ್ಲೂ ಇದೆ. ಸೊ ಇನ್ನೊಂದು ಬರುತ್ತೆ, ಇನ್ನೊಂದು ಸ್ಟೋನ್ ಇದೆ. ಇದು ಸ್ಮಾಲ್ ಸೈಜಲ್ಲಿ ಇರುತ್ತೆ. ಇದರಲ್ಲೂ ಕೂಡ ನೋಡಿ ಇಲ್ಲಿ ಈ ಥರ ಚೇಂಜಸ್ ಇದೆ. ಇದನ್ನು ಗ್ಲೂ ಆಗಿ ಕಾಣಿಸುತ್ತೆ. ಇದ್ರ ಸುತ್ತ ನೀವು ಬೀಡ್ ಕೊಡ್ಬೋದು, ಜರ್ದೋಸಿ ಕೊಡ್ಬೋದು, ಅಥವಾ ಕಟ್ ಬೀಡ್ ಕೊಡ್ಬೋದು. ಥ್ರೆಡ್ಡಿಂದ ಕೂಡ ನೀವು ಸ್ಟಿಚ್ ಮಾಡ್ಬೋದು ಇದನ್ನು. ಅದಾದ ಕೂಡ ಇದು ಜರ್ಕನ್ ಸ್ಟೋನ್ ಅಂತ ಹೇಳಿ. ಜರ್ಕನ್ ಸ್ಟೋನ್ ನೋಡ್ಬೋದು. ಈ ಸ್ಟೋನ್ ಇದೆಲ್ಲ ಫುಲ್ ಶೈನಿಯ ಜರ್ಕನ್ ಸ್ಟೋನ್. ಇದು ಅದರದ್ದು ಸ್ಟ್ಯಾಂಡ್, ಜರ್ಕನ್ ಸ್ಟೋನ್ದು ಸ್ಟ್ಯಾಂಡ್. ಇದು ನೋಡಿ, ಇದು ಸ್ಟ್ಯಾಂಡ್. ಇದರೊಳಗಡೆ ಇದನ್ನು ಗ್ಲೂ ಹಾಕಿ ಇಡೋದಿರುತ್ತೆ. ಇನ್ನು ಇದಂತೂ ನಮ್ಮದೇನು ಆರಿ ವರ್ಕ್ ರಿಂಗ್ ಇದೆಲ್ಲ, ಆರಿ ವರ್ಕ್ ರಿಂಗಲ್ಲಿ ನೋಡಿ ನಾನು ಸುತ್ತಿದ್ದೀನಿ. ಈ ಥರ ಸುತ್ತಬೇಕು, ಬಟ್ಟೆ ಡ್ಯಾಮೇಜ್ ಆಗದೆ ಇರೋಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೀವಿ.
ಓಕೆ ಅಲ್ಲ, ಇದೆಲ್ಲ ಬೀಡಾಯಿತು. ಈಗ ಬೀಡಾದ ಕೂಡಲೇ ನಾನು ನಿಮಗೆ ನೋಡಿ ಥ್ರೆಡನ್ನು ಮಾತಾಡೋಣ. ನೋಡಿ, ನಾವು ಮೊದಲಿಗೆ ಇದು ನಾರ್ಮಲ್ ಥ್ರೆಡ್, ಇದನ್ನು ಬೀಡಲ್ಲೆಲ್ಲ ಯೂಸ್ ಮಾಡ್ತೀವಿ ನಾವು. ಬೀಡ್ ಕಲರಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ಅಂದರೆ ಬಟ್ಟೆ ಬೀಡ್ ಒಂದೇ ಕಲರ್ ಇದ್ದರೆ ಇದನ್ನು ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ನಾವು ಈ ಗೋಲ್ಡ್ ಕಲರ್ನ ಯೂಸ್ ಮಾಡ್ತೀವಿ. ಈ ಗೋಲ್ಡ್ ಏನಿದೆಲ್ಲ, ಈಗ ನೋಡಿ ಈ ಬೀಡ್ಸ್ ಎಲ್ಲ ಇದಾವಲ್ಲ, ಇದನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ನಾವು ಮೇಯ್ನಾಗಿ ಇದನ್ನೇ ಯೂಸ್ ಮಾಡೋದು. ಮತ್ತು ಕಲರ್ ಬೀಡ್ ಬಂತು, ಈ ಥರ ಕಲರ್ ಬಂತು ಅಂದಾಗ ಅವಾಗ ನಾವು ಅದ್ರ ತಕ್ಕಂತೆ ಕಲರ್ನ ಚೇಂಜ್ ಮಾಡ್ಕೊಳ್ತೀವಿ. ಇದು ನಾರ್ಮಲ್ ಹೊಲಿಗೆ ದಾರ. ಇದಾದ ಕೂಡಲೇ ಸಿಲ್ಕ್ ಥ್ರೆಡ್ ನೋಡ್ಬೋದು. ಇದರಲ್ಲೂ ಕೂಡ ವೆರೈಟೀಸ್ ಇರುತ್ತೆ ಸಿಲ್ಕ್ ಥ್ರೆಡ್ ಅಲ್ಲಿ. ಇದರಲ್ಲಿ ಕೂಡ ನಾವು ಡಿಸೈನ್ ಮಾಡ್ಬೋದು, ನೋಡೇ ಇರ್ತೀರಿ ನೀವು. ಸಿಲ್ಕ್ ಥ್ರೆಡ್ ಡಿಸೈನ್ ಮಾಡಲಿಕ್ಕೋಸ್ಕರ ಒಂದೇ ಥರದ್ದು ಎರಡು ತೊಗೊಳ್ಬೇಕು. ಯಾವಾಗೂ ನೀವೇನೇ ಡಿಸೈನ್ ಮಾಡ್ತಾ ಇದ್ದೀರಿ ಅಂದರೆ ಒಂದೇ ಥರದ್ದು ಎರಡು ತೊಗೋಬೇಕಾಗುತ್ತೆ, ಒಂದೇ ಕಲರ್ದು ಎರಡು ದಾರ ತೊಗೋಬೇಕು. ಯಾಕಂದರೆ ನಾವು ಇದನ್ನು ಎರಡು ಎಲೆ ದಾರದಿಂದ ಮಾಡ್ತೀವಿ, ಸಿಂಗಲ್ ದಾರದಿಂದ ಮಾಡೋದಿಲ್ಲ. ಈ ಥರ ಎರಡು ದಾರನ ತೊಗೊಂಡು ಮಾಡ್ತೀವಿ ನಾವು, ಸಿಂಗಲ್ ದಾರದಿಂದ ಮಾಡೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಎರಡನ್ನು ತೊಗೊಳ್ಬೇಕಾಗತ್ತೆ. ಅದಾದ ಕೂಡ ಇಲ್ಲಿ ನೋಡ್ಬೋದು ಝರಿ ಥ್ರೆಡ್ಗಳಿದು. ಇದು ಗೋಲ್ಡ್ ಕಲರ್, ಇದು ಸಿಲ್ವರ್ ಕಲರ್, ಈ ಕಾಪರ್ ಕಲರ್ ಕೂಡ ಬಂದಿದೆ. ಸೊ ನನ್ನ ಹತ್ರ ಕಾಪರ್ ಕಲರ್ ಖಾಲಿಯಾಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ ಎರಡನೇ ತೋರಿಸ್ತೀನಿ. ಇದು ಸಿಲ್ವರ್ ಇದೆ, ಇದು ಗೋಲ್ಡ್ ಇದೆ, ಝರಿ ಥ್ರೆಡ್ಗಳು. ಇದಾದ ಕೂಡಲೇ ಕಟರ್ ಅಂತೂ ಇಂಪಾರ್ಟೆಂಟ್ ಇದೆ. ನಾವು ಟೈಲರಿಂಗೆಲ್ಲ ಮಾತ್ರ ಇದ್ದರೂ ಕೂಡ ಅರಿ ವರ್ಕಿಗೆ ಅಂತಕೊಂಡು ಒಂದು ಸಪ್ರೇಟ್ ಕಟರ್ ತೊಗೊಳ್ಳಿ. ಆ ಕಟರ್ ಭಾಳ ಶಾರ್ಪ್ ಇರಬೇಕು ಕಟ್ ಮಾಡಲಿಕ್ಕೋಸ್ಕರ. ಅದಾದ ಕೂಡ ನೀಡಲ್ ಬಗ್ಗೆ ಮಾತಾಡೋಣ. ನೀಡಲಲ್ಲಿ ನೋಡ್ಬೋದು, ಇಲ್ಲಿ ನಾನು 3 ನೀಡಲ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇದು ಟುಲಿಪ್ ನೀಡಲ್, ಇದು ಕ್ರೂಷಾ ನೀಡಲ್ ಕೂಡ ಅಂತಾರೆ ಇದಕ್ಕೆ. ಇದು ಟುಲಿಪ್ ನೀಡಲ್, ಇದಕ್ಕೆ ಕ್ರೂಷಾ ನೀಡಲ್ ಅಂತ ಕೂಡ ಅಂತಾರೆ. ಇಲ್ಲಿ ನೋಡ್ಬೋದು ನೀವು, ಟುಲಿಪ್ ಹೆಸರು ಕಾಣಿಸ್ತಾ ಇದ್ದರೆ ಇದು ಕ್ರೂಷಾ ನೀಡಲ್ ಅಂತ ಕೂಡ ಅಂತಾರೆ ಇದಕ್ಕೆ. ಇಲ್ಲಿ ನೋಡಿ ಇದು ಯಾವ ಥರ ಇದೆ ಅಂಥೇಳಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಥರ ಇರುತ್ತೆ. ಈ ಬಿಗಿನಿಂಗ್ ಸ್ಟೇಜಲ್ಲಿ ಈ ನೀಡಲಿಂದ ಕಲಿಬೋದು ನಾವು. ಆಮೇಲೆ ಹೋಗ್ತಾ ನಾವು ಹರಿ ವರ್ಕ್ನ ಸ್ಪೀಡಾಗಿ ಮಾಡಬೇಕು ಅಂದರೆ ಈ ನೀಡಲ್ ಯೂಸ್ ಮಾಡಬೇಕು. ಈ 14 ನಂಬರ್ ಇದೆ ಇದು. ಈ 14 ನಂಬರಲ್ಲಿ ನೀವು ಥ್ರೆಡ್ನ ಮಾಡ್ಬೋದು, ಬೀಡು ಎಲ್ಲನೂ ಮಾಡ್ಬೋದು ನೀವು. ಇಲ್ಲಿ ನೋಡಿ ಬೀಡು ಕೂಡ ನೀವು ಮಾಡ್ಕೊಳ್ಬೋದು. ಅದು ಜರ್ದೋಸಿ ಮಾಡಬೇಕು ಅಂದಾಗ ನಿಮಗೆ 23 ನಂಬರ್ದು ತೊಗೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಈ ಥರ ಗೊತ್ತಾಗತ್ತಲ್ಲ, ಬೀಡ್ ಈ ಥರ ಲೋಡ್ ಮಾಡಿಕೊಂಡು ನಾವು ನಾವು ಸ್ಟಿಚ್ ಮಾಡ್ಬೋದು. ಸೊ ಅದಾದ ಕೂಡಲೇ ಥ್ರೆಡ್ಡು ಮಾಡ್ಬೋದು, ಬೀಡು ಮಾಡ್ಬೋದು. ಅದೇ ಥರ ಇದು ನೋಡಿ, ಇದನ್ನು ಕೂಡ ಅದೇ ಇದರಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಅಂತ. ಇದು ಪ್ರೊಫೆಷನಲಾಗಿ ನಾವು ಯೂಸ್ ಮಾಡೋ ನೀಡಲ್ ಇದು. ಇದರಲ್ಲೂ ಕೂಡ ನಾವು ಥ್ರೆಡ್ನ ಮಾತ್ರ ಸ್ಟಿಚ್ ಮಾಡ್ತೀವಿ. ನಾವು ಇದರಲ್ಲಿ ಥ್ರೆಡ್ ಮಾತ್ರ ಸ್ಟಿಚ್ ಮಾಡ್ತೀವಿ, ಬೀಡೆಲ್ಲ ಮಾಡೋಕ್ಕೆ ಹೋಗಲ್ಲ. ಬೀಡಿಗೋಸ್ಕರ ನಾವು ಈ ನೀಡಲ್ನ ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಸಣ್ಣ ಇದೆ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ನೋಡ್ಬೋದು, ಇಲ್ಲಿ ನಾವು 4-5 ಅಷ್ಟೇ ನಾವು ಹಾಕ್ಕೊಳ್ಳಿಕ್ಕಾಗತ್ತೆ. ಬಟ್ ಇದರಲ್ಲಿ ನಾವು 10ರಿಂದ 12 ಆರಾಮಾಗಿ ಹಾಕ್ಕೊಳ್ಬೋದು. ಅಂದರೆ ಕೆಲಸ ಈಸಿಲಿ ಮುಗಿಯತ್ತೆ. ನೋಡಿ ಈ ಥರ ನಾವು ಈ ಥರ ಹಾಕ್ಕೊಂಡ್ವಿ ಅಂದರೆ ನೋಡಿ, ಇಲ್ಲಿ ನೋಡಿ ಈ ಥರ ಇನ್ನು ಪೂರ್ತಿ ಹಾಕಿದ್ವಿ ಅಂದರೆ ನಾವು ಆರಾಮಾಗಿ ಇದರಲ್ಲಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗತ್ತಲ್ಲ, ಇಲ್ಲಿ ನೋಡಿ ಇದರಲ್ಲಿ ಎಷ್ಟಾಗಿದೆ. ಇದರಲ್ಲಿ ನಾವು ಒಂದು 5 ಹಾಕೋಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಯಾವ ಥರ 2 ನೀಡಲ್ಗಿರುವ ವ್ಯತ್ಯಾಸ ನೋಡ್ಬೋದು. ಇಲ್ಲಿ ನೀವು ಒಂದರಲ್ಲಿ ಕಮ್ಮಿ ಬೀಡ್ಸ್ನ ಹಾಕ್ಲಿಕ್ಕಾಗುತ್ತೆ, ಇನ್ನೊಂದರಲ್ಲಿ ತುಂಬ ಬೀಡ್ಸ್ ತೊಗೊಳ್ಬೋದು ನಾವು. ಸೊ ಇದರಲ್ಲಿ ಕೆಲಸ ಜಲ್ದಿ ಮುಗುತ್ತೆ. ಇದರಲ್ಲಿ ನಾವು ಪ್ರತಿ ಸತಿ ಲೋಡ್ ಮಾಡ್ತಾ ಟೈಮ್ ಆಗುತ್ತೆ. ಸೊ ಈ ನೀಡಲ್ಸ್ ಇಷ್ಟು ಬೇಸಿಕ್ಕಾಗಿ ಬೇಕಾಗಿರೋದು ಅಡಿಗೆ. ಸೊ ಇದಾದ ಕೂಡಲೇ ನೆಕ್ಸ್ಟು ಉಳಿದಿರೋದು ಒಂದೇ ಒಂದು ಜರ್ದೋಸಿ. ಇಲ್ಲಿ ನೋಡ್ಬೋದು ಜರ್ದೋಸಿ. ಈ ಜರ್ದೋಸಿಯಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಲರ್ಸ್ ಇದ್ದಾವೆ ಅಂತ ಹೇಳಿ, ಎಲ್ಲ ಕಲರ್ಸ್ ಇದ್ದಾವೆ. ಇದು ಬಂದು ಇಲ್ಲಿ ನೋಡಿ, ಇದು ಜರ್ದೋಸಿ ಅಂತಾರೆ ಇದಕ್ಕೆ. ದಪ್ಪ ಇದೆ ಇದು, ಮಿಕ್ಕಿದೆಲ್ಲ ತಿನ್ ಜರ್ದೋಸಿ ಇದೆ. ನೋಡಿ ಇಲ್ಲಿ ಸಣ್ಣ ಇದೆ, ಫುಲ್ ಕಲರ್ಸ್ ಇದ್ದಾವೆ. ಒಂದ್ಸಲ ಈ ಥರ ಕಲರ್ಸ್ನ ತಂದು ಇಟ್ಕೊಂಡಿರ್ತೀವಿ ಅಂದರೆ ಇದರಲ್ಲಿ 100 ಗ್ರಾಮ್ ಇದ್ದಾವೆ. 100 ಗ್ರಾಮ್ ಇದೆ ಇದು ಪ್ರತಿಯೊಂದನ್ನು. ಈ ಥರ ಬಾಕ್ಸಲ್ಲಿ ಹಾಕಿಟ್ವಿ ಅಂದರೆ ನಮ್ಗೆ ಯಾವ ಕಲರ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮತ್ತು ನಾವು ಬೇಕಾದಾಗ ತೊಗೊಳ್ಬೋದು. ಇದು ಜರ್ದೋಸಿ. ಇದಾದ ಕೂಡ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಇನ್ನೊಂದು ಬಾಕ್ಸ್ ಮಾಡಿದ್ದೀನಿ ಚಿಕ್ಕದಾಗಿ. ಈ ಬಾಕ್ಸಲ್ಲಿ ಎಲ್ಲ ಬೀಡ್ಸ್ ಉಳಿದಿರುತ್ತೆ ನೋಡಿ. ಅಂದರೆ ನಾನು 100 ಗ್ರಾಮ್ ತರಿಸಿರ್ತೀನಿ, ಅದರಲ್ಲಿ ಖಾಲಿಯಾಗಿ ಸ್ವಲ್ಪನೇ ಉಳಿದ್ಬಿಟ್ಟಿರುತ್ತೆ. ಸೊ ಅದನ್ನು ಕೂಡ ಈ ಥರ ಪ್ಯಾಕೆಟಲ್ಲಿ ಹಾಕಿ ಈ ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ನಾನು. ನನಗೆ ಗೊತ್ತಾಗತ್ತೆ ಅದು ಖಾಲಿ ಅಂದರೆ ಇದಿದೆ ಬೀಡ್, ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಥರ ಆರ್ಗನೈಸ್ ಮಾಡ್ಕೋಬೋದು ನೀವು ಡಬ್ಬಗಳೆಲ್ಲ ಹಾಕ್ಕೊಂಡಿದ್ದನ್ನು. ಸೊ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದು ಬಿಗಿನಿಗೋಸ್ಕರ, ಅಂದರೆ ಹೊಸದಾಗಿ ಯಾರು ಅರಿ ವರ್ಕ್ ಕಲಿತಿರ್ತಾರೆ ಅವ್ರಿಗೋಸ್ಕರ ಇದೆಲ್ಲ ನಾನು ತೋರಿಸಿದ್ದು. ಇನ್ನು ಅಡ್ವಾನ್ಸ್ ಲೆವೆಲ್ ನಾವು ಆಲ್ರೆಡಿ ಕಲ್ತಿದ್ದೀವಿ ಮತ್ತು ಅಡ್ವಾನ್ಸ್ ಲೆವೆಲ್ ಬೇಕು ಅಂತನವ್ರಿಗೆ. ಮತ್ತು ಸೆಕೆಂಡ್ ಮೆಟೀರಿಯಲ್ಸ್ ಇದೆ, ಅದು ಅಡ್ವಾನ್ಸ್ ಲೆವೆಲಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಬೇಸಿಕ್ ಲೆವೆಲಲ್ಲಿ ಇದನ್ನು ನಾವು ಸ್ಟಿಚಸ್ ಕಲೀಲಿಕ್ಕೆ ಯೂಸ್ ಮಾಡ್ಬೋದು. ಮೊದಲು ಇದಾದ್ಮೇಲೆ ನೋಡ್ಬೋದು ಇಲ್ಲಿ ಇದು ನೆಕ್ ಡಿಸೈನು. ಇದನ್ನು ಹೇಗೆ
ಪ್ರಿಂಟೌಟ್ ತೊಗೋಬೇಕು, ಹೇಗೆ ಇದನ್ನು ಟ್ರೇಸ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ನಾನು ಇದೆಲ್ಲ ಡಿಸೈನಿಂಗ್ ಸೆಕ್ಷನಲ್ಲಿ ಬರುತ್ತೆ. ಮುಂದೆ ಡಿಸೈನಿಂಗ್ ಹೋದಾಗ ಇದನ್ನು ಹೇಳ್ತೀನಿ ನಾನು. ಇಲ್ಲಿ ನೋಡ್ಬೋದು, ಇದು ಬ್ಯಾಕಲ್ಲಿ ಡಿಸೈನ್ ಮಾಡಲಿಕ್ಕೆ ಅಥವಾ ಒಂದೊಂದೇ ಬುಟಾಸ್ ಡಿಸೈನ್ ಮಾಡಲಿಕ್ಕೆ ಇದನ್ನು ಕೂಡ ನಾನಿಲ್ಲಿ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದರ ಪ್ರಿಂಟೌಟ್ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹೇಗೆ ಮಾಡೋದು, ಯಾವ ಸೈಜಲ್ಲಿ ಮಾಡಬೇಕು, ಯಾವ ಥರ ನೀವು ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋದನ್ನ ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಇದೆಲ್ಲ ಡಿಸೈನ್ ಸೆಕ್ಷನ್ಗೆ ಆಗುತ್ತೆ. ಇದು ಬೇಸಿಕ್ಕಾಗಿ ನೀವು ಅರಿವರ್ಕ್ ಹೊಸ್ದಾಗಿ ಕಲಿಬೇಕು ಅಂದ್ಕೊತಾ ಇದ್ದೀರ ಅಂದರೆ ಈ ಮೆಟೀರಿಯಲ್ನ ಇಟ್ಕೊಂಡು ನೀವು ಈಸಿಯಾಗಿ ಕಲಿಬೋದು. ಇದನ್ನು ಕಲಿತಾದ ಕೂಡ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ನೀವು ಇದನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿವರೆಗೂ ಮೆಟೀರಿಯಲ್ ಡೀಟೇಲ್ಸ್ನ ನೋಡಾಯಿತು. ಈಗ ಅರಿ ಸ್ಟ್ಯಾಂಡನ್ನ ನೋಡೋಣ. ಫೈನಲ್ ಇದೆ ಇರೋದು. ಈ ಅರಿ ಸ್ಟ್ಯಾಂಡಲ್ಲಿ 18 ಇಂಚು ಸ್ಟ್ಯಾಂಡ್ ಇದೆ. ಸೊ 16 ಇಂಚದು ಕೂಡ ಸ್ಟ್ಯಾಂಡ್ ಇದೆ. ಇಲ್ಲಿ ನಾನು 18 ಇಂಚನ್ನೇ ತೊಗೊಳ್ಳಿ ಅಂತ ಹೇಳ್ತೀನಿ. ರಿಂಗ್ ಆಗಲಿ ಸ್ಟ್ಯಾಂಡ್ ಆಗಲಿ 18 ಇಂಚೇ ತೊಗೊಳ್ಳಿ. 16 ಇಂಚ್ ತೊಗೊಂಡ್ರೆ ಯಾವುದಕ್ಕೂ ಬರೋದಿಲ್ಲ ಅದು. ಸೊ ನೀವು 18 ಇಂಚ್ ತೊಗೊಂಡ್ವಿ ಅಂದರೆ ನಾವು ಒಂದು ಬ್ಲೌಸ್ನ ನೀಟಾಗಿ ಡಿಸೈನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಾನು ಟೇಪ್ ಇಟ್ಟು ತೋರಿಸ್ತಾ ಇದ್ದೀನಿ 18 ಇಂಚು. ಸೊ ಹೇಗೆ 18 ಇಂಚ್ ಅಂದರೆ ರಿಂಗ್ 18 ಇರಲ್ಲ, ಸರೌಂಡಿಂಗ್ ಸೇರಿ 18 ಇರುತ್ತೆ ನೋಡಿ. ಇದು 18 ಇಂಚ್ ರಿಂಗ್ ನಾವು ಇದ್ರಲ್ಲಿ ಫಿಟ್ ಮಾಡಿದಾಗ ಅದು ಕರೆಕ್ಟಾಗಿ ಹೋಗಿ ಫಿಟ್ ಆಗುತ್ತೆ ಅದರಲ್ಲಿ. ಕೆಳಗಡೆ ಬೀಳದೇ ಇರೋ ಥರ ಅದು ಏನು ಸ್ಕ್ರೂ ಎಲ್ಲ ಇದೆಲ್ಲ ಅದೆಲ್ಲ ಟೈಟಾಗಿ ಇಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ರಿಂಗಲ್ಲಿ. ಇದನ್ನು ನಾವು ಅಡ್ಜಸ್ಟೇಬಲ್ ಮಾಡ್ಕೊಳ್ಬೋದು, ರಿಂಗ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೋದು. ಆದರೆ ಲಾಸ್ಟ್ 18 ಇಂಚು, ಅದಕ್ಕಿಂತ ಬೇಕಿದ್ದರೆ ನೀವು ಇದನ್ನು 20 ಇಂಚ್ ಗಂಟೆ ತೊಗೊಂಡು ಹೋಗ್ಬೋದು. 20 ಇಂಚ್ ರಿಂಗ್ ಅಂತೂ ಇದುವರೆಗೂ ಸಿಕ್ಕಿಲ್ಲ. ಸೊ ಅದರಿಂದ ಇದು 18 ಇಂಚೇ ನೋಡಿ. ಇದೇನಿದೆ ಅಲ್ಲ, ಇದು ಅಡ್ಜಸ್ಟೇಬಲ್ ಇದೆ ಕಾಲಿದರದು. 4 ಏನಿದಾವಲ್ಲ, ನಾವು ಇದನ್ನು ಲೂಸ್ ಮಾಡಿ ಈ ಥರ ಸ್ಕ್ರೂಯಿಂದ ತೆಗೆದು ಮತ್ತು ಅದನ್ನು ಬಿಚ್ಚಿ ಇಡ್ಬೋದು. ಮತ್ತು ನಾವು ಫಿಟ್ಟಿಂಗಲ್ಲಿ ಇಟ್ಕೊಳ್ಬೋದು. ಅಂದರೆ ಸ್ಪೇಸ್ ಜಾಗ ತೊಗೊಳತ್ತೆ ಅಂತಂದರೆ ವರ್ಕ್ ಆದ್ಕೊಳ್ಳಿ ಈ ಥರ ನಾವು ತೆಗೆದಿಡ್ಬೋದು. ಆದರೆ ಒಂದ್ಸಲ ಫಿಟ್ ಮಾಡ್ಕೊಳ್ಳೋ 10 ಸಲ ತೆಗೆಯೋಕೆ ಹೋಗ್ಬಿಡಿ, ಅದು ಲೂಸ್ ಆಗಿಬಿಡುತ್ತೆ ಲೆಗ್ಗಳು. ಲೂಸ್ ಆಯ್ತು ಅಂದರೆ ಮತ್ತು ಶೇಕ್ ಆಗ್ತಾ ಇರುವಾಗ ವರ್ಕ್ ಮಾಡೋವಾಗ ತುಂಬ ಕಷ್ಟ ಆಗುತ್ತೆ. ಬಿಗಿನಿಂಗಲ್ಲಿ ನೀವು ಕಾಟ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ರಿಂಗ್ನೇ ತೊಗೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ನೀವು ರಿಂಗ್ ತೊಗೊಳ್ಳೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬ್ಯಾಕ್ ಪೇನು, ನೆಕ್ ಪೇನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸ್ಟ್ಯಾಂಡ್ ಜೊತೆಗೆ ಕೆಲಸ ಮಾಡಿ. ಸ್ಟ್ಯಾಂಡ್ ಇಲ್ಲದೆ ಕೈಯಲ್ಲೇ ತುಂಬ ಜನ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಮಾಡಿದ್ರೆ ನಮಗೆ ನೆಕ್ಕು ಮತ್ತು ಬ್ಯಾಕ್ ಪೇನ್ ಈಸಿಲಿ ಬಂದುಬಿಡತ್ತೆ. ಸೊ ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದೆ ಹೋಗ್ತಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅರಿವರ್ಕ್ ಕಲಿಯೋ ಪ್ಲ್ಯಾನ್ ಇತ್ತು ಅಂದರೆ ಸ್ಟ್ಯಾಂಡ್ನ ಮರಿದೇ ತೊಗೊಳ್ಳಿ. ಅಮೆಝಾನಲ್ಲಿ ಅದರ ಲಿಂಕ್ ಕೂಡ ಆಯ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಥವಾ ನಾನು ನಂದು ಫಸ್ಟ್ ಕಮೆಂಟಲ್ಲೇ ಹಾಕ್ತೀನಿ ಅದರದ್ದು ಲಿಂಕ್ ಎಲ್ಲ. ಸೊ ನೀವು ಅದನ್ನು ಬೈ ಮಾಡ್ಕೊಳ್ಬೋದು. ಇದೇ ಥರ 4 ಸುತ್ತು ನೋಡಿ, ಇದನ್ನು ಸ್ಟ್ಯಾಂಡ್ ರಿಂಗ್ನದು ಇಟ್ಕೊಳ್ಳುತ್ತೆ. ಇದರ ಫುಲ್ ಲುಕ್ ನೋಡಿ ನೀವು. ಸೊ ಬಾಟಮಿಂದ ನಾನು ತೋರಿಸ್ತೀನಿ, ಈ ಥರ ರಿಂಗ್ ಇದು ಸೆಟ್ ಆಗುತ್ತೆ ಈ ಥರ. ಇಲ್ಲಿ ನೋಡ್ಬೋದು, ಈ ಥರ ರಿಂಗ್ ಇರುತ್ತೆ. ನೀವು ಫ್ಲೋರ್ ಮೇಲೆ ಇಟ್ಟು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು. ಯಾವುದೇ ಥರ ನೆಕ್ಕು ಮತ್ತು ಬ್ಯಾಕ್ ಪೇನ್ ಇಲ್ದಿರೋ ಥರ ಆಗುತ್ತೆ ನೋಡಿ. ಈ ಥರ ಇದೆ ರಿಂಗ್ ಇದು. ಓಕೆ, ನೆಕ್ಸ್ಟ್ ನಾನು ಅರಿವರ್ಕ್ ಫಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ ಚೈನ್ ಸ್ಟಿಚ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಅನಿಸುತ್ತಂದರೆ ಲೈಕು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.